ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 10ನೇ ತರಗತಿ ಗಣಿತದಲ್ಲಿ FA1 ಅಂದರೆ ಮೊದಲ ಸಾಧನಾ ಪರೀಕ್ಷೆ ಅಂತ ಕರೀತಾರೆ, ಅದು ಈಗಾಗಲೇ ನಡೀತಾ ಇದ್ದಾವೆ. ಸೊ ಆಲ್ರೆಡಿ ಇವತ್ತು ಕೂಡ ಗಣಿತ ವಿಷಯ ಆಗಿರ್ಬೋದು, ನಾಳೆನೂ ಇದ್ದಾವೆ ಮತ್ತು ನಾಡದೂ ಕೂಡ ಇದ್ದಾವೆ. ಸೊ ನೀವುಗಳು ಏನು ಮಾಡಬೇಕಪ್ಪ ಅಂತಂದರೆ, ಯಾವ ದಿನದಂದು ನಿಮ್ಮ ಪರೀಕ್ಷೆ ಇದೆ ನಾಳೆ ನಾಡೋದು ನನಗೆ ಕಮೆಂಟಲ್ಲಿ ಸಬ್ಜೆಕ್ಟನ್ನು ಕೊಟ್ಟರೆ ನಾನು ಇನ್ನಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಹಾಕ್ತೀನಿ. ಪ್ರತಿ ವಿಷಯದಲ್ಲಿ 2-3 ಸೆಟ್ಟು ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಶೇರ್ ಮಾಡ್ತಾನೇ ಇದ್ದೀವಿ. ಸೊ ಖಂಡಿತವಾಗಿ ನೀವೆಲ್ಲರೂ ಕೂಡ ಅವುಗಳನ್ನು ನೋಡಿದರೆ ಎಕ್ಸಾಮ್ಗೆ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಕ್ವಶನನ್ನು ನೀವು ಕವರ್ ಮಾಡ್ದಂಗೆ ಆಯಿತು. ಸೊ ಸ್ವಲ್ಪ LBಗಳನ್ನು ಕೂಡ ಓದ್ಕೊಡ್ರಿ ಅಂತ ಹೇಳ್ತಾ, ಒಟ್ಟು 3 ಪಾಠ ಆಗಬೇಕು. ವಾಸ್ತವ ಸಂಖ್ಯೆಗಳು, ಬಹುಪದೋಕ್ತಿಗಳು, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು. ಓಕೆ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಕಮೆಂಟಲ್ಲಿ ಇನ್ನೂ ನಿಮ್ಮ ವಿಷಯಗಳು ಯಾವಾಗಿದೆ ಅನ್ನೋದನ್ನು ನಾಳೆ ನಾಡೋದು ಹೇಳಿದ್ರೆ ಖಂಡಿತವಾಗಿ ವಿಡಿಯೋಗಳನ್ನ ಲೈನಪ್ ಮಾಡ್ತೀವಿ. ಎಸ್, ಮೊದಲ ಪ್ರಶ್ನೆ 12 ಮತ್ತು 18ರ ಲಸ ಕೇಳಿದ್ದಾರೆ. ಸೊ ಲಸ ಮತ್ತು ಮಸ ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್, ನಿಮಗೆ ಬಂದೇ ಬರ್ತದೆ. ಸೊ 12 ಮತ್ತು 18ರ ಲಸ ಆಪ್ಷನ್ ಡಿ 36 ಅನ್ನೋದು ಸರಿ ಇದೆ. ಸೊ ಹೇಗೆ ಬಿಡಿಸಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. 12ಅನ್ನು 2ರ ಘಾತ 2 ಗುಣಿಸು 3, 18ಅನ್ನು 2 ಗುಣಿಸು 3ರ ಘಾತ 2. ಅವಾಗ ಏನಾಗ್ತದಪ್ಪ ಅಂದ್ರೆ 4 ಗುಣಿಸು 9 ಅಂದರೆ ಎಷ್ಟಾಗ್ತದಪ್ಪ ಅಂದ್ರೆ 36 ಅನ್ನೋದು ಸರಿ ಇದೆ. ಮುಂದಿನ ಪ್ರಶ್ನೆ P of x is equal to x square minus 5x plus 6. ಇಲ್ಲಿ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಇಲ್ಲಿ ಬಹುಪದೋಕ್ತಿಗಳ ಶೂನ್ಯತೆಗಳ ಮೊತ್ತ ನಿಮಗೆ ಗೊತ್ತಿದೆ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ, ಅಂದರೆ -5 ಡಿವೈಡೆಡ್ ಬೈ 1 ಇಸ್ ಈಕ್ವಲ್ ಟು 5 ಅಂತಕ್ಕಂಥ ಉತ್ತರ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ x plus 2y minus 4 is equal to 0, 2x plus 4y minus 12 is equal to 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಸೂಚಿಸುವ ರೇಖೆಗಳು ಹೇಗಿದ್ದಾವೆ? ಸೊ ಸಮಾನಾಂತರ ರೇಖೆಗಳು ಅನ್ನೋದು ನಿಮಗೆ ಅಗದಿ ಸರಳವಾಗಿ ಬಂದಿರತಕ್ಕಂಥ ಉತ್ತರ. ಇನ್ನು 140ಅನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ. ಸೊ 240ಅನ್ನು ನಾವು ಏನು ಬರಿಬೋದು, 2ರ ಘಾತ 2 ಗುಣಿಸು 5 ಗುಣಿಸು 7 ಅಂತ ನೀವು ಈ ಥರನಾಗಿ ಬರಿಬೋದು. ಇನ್ನು ಕೊಟ್ಟಿರೋ ನಕ್ಷೆಯಲ್ಲಿ y = P of x ನ ಬಹುಪದೋಕ್ತಿಯ ನಕ್ಷೆಯ 3 ಬಿಂದುಗಳಲ್ಲಿ ಛೇದಿಸಿದರೆ ಬಹುಪದೋಕ್ತಿಗಳ ಶೂನ್ಯತೆ ಕಂಡುಹಿಡಿಯಿರಿ ಅಂತ ಕೇಳಿದರೆ. 3 ಬಿಂದು ಅಂದರೆ 1 2 3. ಓಕೆ, ಅಂದರೆ ಇಲ್ಲಿ 1 ಆಯಿತು, ಇದು 2 ಆಯಿತು, ಇದು 3 ಆಯಿತು. ಸೊ ಎಷ್ಟಾಯ್ತಪ್ಪ ಅಂದರೆ ಶೂನ್ಯತೆ 3 ಅನ್ನೋದು ಬಂತು. ಸೊ ಇದೇ ಥರನಾಗಿ ಬಿಡಿಸ್ಬೇಕು. ಇನ್ನು 2 ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಅನನ್ಯ ಪರಿಹಾರವಿದ್ದರೆ ಆ ಸಮೀಕರಣಗಳ ಜೋಡಿಗೆ ಏನಂತ ಕರೀತಾರೆ ಅಂತ ಕೇಳಿದರೆ ಸಂಗತ ಜೋಡಿ ಅಂತ ಏನು ಮಾಡ್ತಾರಪ್ಪ ಅಂತಂದರೆ ಕರೀತಾರೆ. ಇನ್ನು P of x is equal to 3 into 2 minus x minus 4 ಬಹುಪದೋಕ್ತಿಯಲ್ಲಿ x is equal to -1, P of -1ನ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಿದರು. ಇದು 0 ಅಂತ ಬರ್ತದೆ. ಓಕೆ, ಅಗದಿ ಈಸಿಯಾಗಿ ನೀವೇನು ಮಾಡ್ಬೋದು, ಇದನ್ನು ಬರಿಬೋದು. ಇನ್ನು ಅಪವರ್ತನ ವಿಧಾನದಿಂದ x² - 3x ಇದು ಸ್ಕ್ವೇರ್ ಇದೆ. x² - 3x -10 is equal to 0. ಇದರ ಮೂಲಗಳನ್ನು ಕಂಡುಹಿಡಬೇಕು. ಸೊ ಏನು ಸಮೀಕರಣ ಕೊಟ್ಟಿದ್ದಾರೆ, 2ರ ಘಾತ 2 -3x -10 is equal to 0. ಆವಾಗ ಮಧ್ಯದ ಪದವನ್ನು ಹೊಡಿಲಿಕ್ಕೆ ನೀವೇನು ಬರಬೇಕು, -5x ಮತ್ತು +2x ಇವುಗಳ ಮೊತ್ತಗಳನ್ನು ಕೇಳಿದ್ದಾರೆ. ಆವಾಗ ಇದನ್ನು ಇನ್ನೂ ಕಾಮನ್ ತೆಗಿಬೋದು ನೀವು. ಹೇಗೆ, x² - 5x + 2x -10. ಆವಾಗ x - 5 x - 5 ಬರ್ತದೆ. ಆವಾಗ ನಿಮಗೆ ವ್ಯಾಲ್ಯೂ ಸಿಗ್ತದೆ ಬೆಲೆ. x is equal to -2, x is equal to 5. ಮೂಲಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ. ಸೊ ಖಂಡಿತವಾಗಿ ನಿಮಗೆ ಅಂಕಗಳು ಕೊಡ್ತಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ LBದಲ್ಲಿನೂ ಪ್ರಶ್ನೆ ಅದ. 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ. ಇದು 2 ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು. ಇಲ್ಲಿ 3 + 2√5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸಬೇಕು. ಅಂದರೆ ಸಹ ಅಪವರ್ತ್ಯಗಳಲ್ಲದ ಧನಾತ್ಮಕ ಸಂಖ್ಯೆಗಳು a ಮತ್ತು b ಈಸ್ ನಾಟ್ ಈಕ್ವಲ್ ಟು 0ಗಳೊಂದಿಗೆ 3 + 2√5 is equal to a divided by b ಬರಿಬೋದು. ಆವಾಗ 2√5 is equal to a divided by b -3, 2√5 is equal to a - 3b divided by b. ಆವಾಗ √5 is equal to a - 3b divided by 2b. ಇಲ್ಲಿ a ಮತ್ತು b ಪೂರ್ಣ ಸಂಖ್ಯೆಗಳಾಗಿರುವುದರಿಂದ ಅದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಆದ್ದರಿಂದ √5 ಒಂದು ಭಾಗಲಬ್ಧ ಸಂಖ್ಯೆಯಾಗಬೇಕು. ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬುದು ನಮಗೆ ತಿಳಿದಿದೆ. ಇದು ವಿರೋಧಾಭಾಸವಾಗಿದೆ. ಆದ್ದರಿಂದ 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದಕ್ಕಿಂತ ಈಜಿ ಸ್ಟೆಪ್ಸನ್ನು ನಿಮ್ಮ ಟೀಚರ್ಸ್ ನಿಮಗೆ ಹೇಳಿರ್ತಾರೆ, ಅದನ್ನು ಆ ಥರ ಬಿಡಿಸಿ. ಇನ್ನು ಇಲ್ಲಿ ಈ ರೇಖಾತ್ಮಕ ಸಮೀಕರಣಗಳ ವಿಧಾನವನ್ನು ವರ್ಜಿಸುವ ವಿಧಾನ ಅಂತ ಕೇಳಿದ್ದಾರೆ. ಸೊ 2 ಬರ್ತದೆ, ಒಂದು ಆದೇಶ ವಿಧಾನ ಅಂತ ಒಂದು ಬರ್ತದೆ, ಒಂದು ವರ್ಜಿಸುವ ವಿಧಾನ ಅಂತ ಒಂದು ಬರ್ತದೆ. ಆವಾಗ ಇಲ್ಲಿ 2x + 3y is equal to 8, 4x - 3y is equal to 7. ಓಕೆನಾ.
ಆವಾಗ ಬರ್ಕೊಡ್ರಿ 2x + 3y = 8, 3x - 7y. ಸಮೀಕರಣ 1 ಮತ್ತು 2 ಕೂಡಿಸಿದಾಗ -3 ಮತ್ತು -y ರದ್ದುಗೊಳ್ಳುತ್ತವೆ. ಈ 3 ಹೋಯ್ತು, ಈ 3 ಹೋಯ್ತು. ಸೊ ಜಸ್ಟ್ ಎಷ್ಟು ಉಳಿತು? 2x + 4x ಈ ಕಡೆ 3y - 5y = 8 + 7. ಅಂದರೆ ಎಕ್ಸನ ಬೆಲೆ ಎಷ್ಟಾಯಿತು? 5/2 ಅಂದರೆ 2.5. ಓಕೆ, ಸೊ ಇದೇ ಎಕ್ಸನ ಬೆಲೆನ 5/2 ನೀವು ಹಾಕಿದಾಗ ಸೊ ವೈನ ಬೆಲೆ ಸಿಗ್ತದೆ. ಸೊ ವೈನ ಬೆಲೆ ಎಷ್ಟು? 1 ಅಂತ ಬಂತು. ಇದು ವರ್ಜಿಸುವ ವಿಧಾನ ಒಂದು ಬರ್ತದೆ, ಆದೇಶಿಸುವ ವಿಧಾನ ಅಂತ ಒಂದು ಬರ್ತದೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, LBAದಲ್ಲಿ ಬಹಳ ಉದಾಹರಣೆಗಳಿದ್ದಾವೆ, ಅದನ್ನು ನೋಡ್ಕೊಡ್ರಿ ಅಂತ ಹೇಳ್ತಾ 3 ಮಾರ್ಕರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಎಸ್, ಇಲ್ಲಿ x² p of x = x² + 7x + 10 ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಬೇಕು. ಶೂನ್ಯತೆಗಳು ಮತ್ತು ಸಹ ಗುಣಕಗಳ ನಡುವಿನ ಸಂಬಂಧವನ್ನು ಪರಿಶೀಲಿಸಬೇಕು. ಏನು ಕೊಟ್ಟಿದ್ದಾರೆ? p of x = x² + 7x + 10. ಶೂನ್ಯತೆಗಳನ್ನು ಕಂಡುಹಿಡಬೇಕಾದ್ರೆ p of x = 0 ಅಂದರೆ x² + 7x + 10 = 0. ಅವಾಗ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಕಾಮನನ್ನು ತೆಗಿಬೇಕು. ಸೊ ಇಲ್ಲಿ ಕಾಮನ್ ತೆಗೆದಿದ್ದಾರೆ. ಸೊ ಶೂನ್ಯತೆಗಳು α - 2 β - 5 ಅಂತ ಬರ್ತದೆ. ಸೊ ಇದನ್ನು ತಾಳೆ ನೋಡೋದು ಅಂತಲೂ ಕೂಡ ಹೇಳ್ತಾರೆ. ಸೊ ಈ ಥರನಾಗಿ ನೀವು ಏನು ಮಾಡ್ಬೋದಪ್ಪ ಅಂದರೆ ಶೂನ್ಯತೆಗಳು ಮತ್ತು α + β, ಶೂನ್ಯತೆಗಳ ಗುಣಲಬ್ಧ α × β. ಆವಾಗ ನೀವು ಏನು ಮಾಡಬೇಕು? ಅದನ್ನು ತಾಳೆ ನೋಡಿದರೆ ಉತ್ತರ ಸರಿ ಆಗ್ತದೆ. ಸೊ ಗ್ರಾಫ್ ಕ್ವಶನ್ ಕೊಟ್ಟಿದ್ದಾರೆ. x + y = 5, 2x - y = 4. ಸೊ ಮೊದಲಿಗೆ ಬಿಂದುಗಳನ್ನು ಕಂಡುಹಿಡಬೇಕಾಗ್ತದೆ. ಸಮೀಕರಣ x + y = 5ಕ್ಕೆ ಅಂಕಿಗಳನ್ನು ಕೊಟ್ಟಾಗ y = 5 - x. ಆವಾಗ ನಮಗೆ ಏನಾಗ್ತಪ್ಪ ಅಂದರೆ ಬಿಂದುಗಳು ಬರ್ತಾವೆ. ಆಮೇಲೆ ಅದೇ ಥರ ಸಮೀಕರಣ 2x - y = 4ಕ್ಕೆ ಸಂಖ್ಯೆಗಳಾದರೆ y = 2x - 4 ಆ ಥರದ್ದು ಬಿಂದುಗಳು ಕೂಡ ಬರ್ತವೆ. ಆವಾಗ ನೀವು ಏನು ಮಾಡಬೇಕು? ಒಟ್ಟು ಅಲ್ಲಿ ಎಷ್ಟು ರೇಖೆಯ ಸಮಾಂತರ ಜೋಡಿಗಳ ಪರಿಹಾರ ಬರ್ತದೆ? x = 3, y = 2. ಸೊ ಇದರದ್ದು ಕೂಡ ನೀವೇನು ಮಾಡಬೇಕು? ಗ್ರಾಫ್ಗಳನ್ನು ಹಾಕಿ ಸೊ ಚೆನ್ನಾಗಿ ಅದನ್ನು ನೀಟಾಗಿ ಪ್ರೆಸೆಂಟೇಷನ್ ಮಾಡಿದರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇಷ್ಟು ಈ ಒಂದು ವಿಡಿಯೋದಲ್ಲಿ ಇತ್ತು ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಪ್ರತಿ ವಿಷಯದಲ್ಲಿ ಅತಿ ಹೆಚ್ಚಿನ ವಿಡಿಯೋಗಳು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ನಿಮಗೆ ಸ್ಟಡಿ ಆಗಬೇಕು, ಈಸಿ ಹೋಗಬೇಕು.